ಅಣ್ಣ ಇಲ್ಲಿ ನೋಡಿ, ನೀವೇನು ಚಿಂತೆ ಮಾಡ್ಬೇಡಿ. ರಾಮ್ ಇವತ್ತು ಪ್ರೇಮ ಕುದಿಕೆಗೆ ತಾಳಿ ಕಟ್ತಾನೆ. ನೀವು ಮದ್ವೆಗೆ ಬೇಕಾಗಿರೋ ಎಲ್ಲ ಏರ್ಪಾಟು ಮಾಡ್ಕೊಳ್ಳಿ. ಸರಿನಮ್ಮ. ವಾಟ್ ಇಸ್ ದಿಸ್ ರಾಮ್? ನಿನ್ನ ಮದುವೆನ ಡಿಸೈಡ್ ಮಾಡಕ್ಕೆ ಇವರೆಲ್ಲ ಯಾರು? ನಿನ್ ಹೆತ್ತಮ್ಮಂಗೆ ನೀನ್ ಪ್ರೇಮನ್ ಜೊತೆ ಮದ್ವೆ ಆಗ್ತಾ ಇರೋದು ಇಷ್ಟ ಇಲ್ಲ ಅಂತದ್ರಲ್ಲಿ ನೀನ್ ಪ್ರೇಮನೇ ಮದ್ವೆ ಆಗ್ಬೇಕು ಅಂತ ಹೇಳೋದಕ್ಕೆ ಇವ್ರು ಯಾರು? ಇಷ್ಟೊತ್ತು ಇವರು ಪ್ರೇಮನೇ ಲವ್ ಮಾಡಿದ್ದು, ಇವ್ರು ಅವ್ರನ್ನ ಲವ್ ಮಾಡಿಲ್ಲ ಅಂತ ವಾದಿಸ್ತಿದ್ರು. ಇನ್ನವರು ಹಾಗೆ ವಾದಿಸೋದಕ್ಕೆ ಪಾಯಿಂಟ್ ಇಲ್ಲ. ಯಾಕಂದ್ರೆ ಪ್ರೇಮ ಹೇಳ್ತಿರೋದೇ ಸತ್ಯ ಅನ್ನೋದಕ್ಕೆ ಬಲವಾದ ಸಾಕ್ಷಿ ಸಿಕ್ಕಿದೆ. ನೋಡಿ ಇಲ್ಲಿ. ಪ್ರೇಮಗೆ ಐ ಲವ್ ಯು ಅಂತ ಮೆಸೇಜ್ ಕಳಿಸಿದ್ದಾನೆ ಈ ಮಹಾನುಭಾವ. ಸರ್, ನಾನು ಸತ್ಯವಾಗ್ಲೂ ಹೇಳ್ತೀನಿ, ನನ್ನ ಮಗ ಈ ತರ ಮೆಸೇಜ್ ಕಳ್ಸಿರಲ್ಲ. ಇವಳೆ ಏನೋ ಗೋಲ್ಮಾಲ್ ಮಾಡಿದಾಳೆ. ರಾಮ್, ಅದ್ ಹೇಗ್ ನಿನ್ ಮೊಬೈಲ್ ಇಂದ ಪ್ರೇಮಗ್ ಮೆಸೇಜ್ ಹೋಗಿದೆ? ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಸ್ನೇಹ, ನನಗ್ ತಲೆ ದಿಮ್ ಅಂತಿದೆ. ನೀವ್ ಹೇಳ್ತಿರೋ ಕತೆ ಕೇಳಿ ನಮ್ ತಲೆ ದಿಮ್ ಅಂತಿದೆ. ನೋಡ್ರಿ, ನೀವ್ ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ಆ ಹುಡುಗಿ ನಿಮ್ಮನ್ನ ಒಪ್ಕೋತೀನಿ ಅಂತ ಹೇಳ್ತಿದ್ದಾಳೆ. ಇಂಥ ಸೆಕೆಂಡ್ ಚಾನ್ಸ್ ಯಾರಿಗೂ ಸಿಗಲ್ಲ. ತೆಪ್ಪಗೆ ನಿಮ್ ತಪ್ಪು ಒಪ್ಕೊಂಡು ಜನರ ಕಣ್ಮುಂದೆ ಆ ಹುಡುಗಿಗೆ ತಾಳಿ ಕಟ್ಟಿ. ಕಲ್ಯಾಣಿ, ನನ್ನ ಮಗಳು ಸುಳ್ಳು ಹೇಳಿಲ್ಲ ಅಂತ ಸಾಬೀತಾಯ್ತಲ್ಲ, ಇನ್ನು ನೀವೇ ಅವಳಿಗೆ ಒಂದು ದಾರಿ ತೋರಿಸ್ಬೇಕು. ಹೌದು, ಅದಕ್ಕೆ ನಮ್ ಪ್ರೇಮ ಸುಳ್ಳು ಮೋಸ ಇದ್ಯಾವುದು ಗೊತ್ತಿಲ್ಲದೆ ಬೆಳ್ದವಳು. ಇವತ್ತು ಮಹೇಶ್ವರಿ ಅದಕ್ಕೆ ರಾಮ್ ಅವಳ ಮೇಲೆ ತಪ್ಪೋರ್ಸಿದ್ರು ಅವಳದೇನು ತಪ್ಪಿಲ್ಲ ಅಂತ ಸಾಬೀತಾಗಿದೆ. ಅದಕ್ಕೆ ನೀವೇ ಒಂದ್ ನಿರ್ಧಾರ ತಗೊಂಡು ಅವಳ ಜೀವನನ ಸರಿ ಮಾಡ್ಬೇಕು. ನೀವೇ ನಮಗ್ ದಿಕ್ಕು. ರಾಮ್, ನನ್ನ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ನೀನ್ ತಪ್ಪು ಮಾಡ್ರಲ್ಲ ಅನ್ನೋ ನಂಬಿಕೆ ನನ್ಗಿತ್ತು. ಆದ್ರೆ ಇವತ್ತು ಆ ನಂಬಿಕೆ ಎಲ್ಲ ನುಚ್ಚು ನೂರಾಗೋಯ್ತು. ಯಾಕೋ ಹೀಗ್ ಮಾಡ್ದೆ ರಾಮ್? ನೀನ್ ನಿಜವಾಗ್ಲೂ ನಾನ್ ಬೆಳೆಸಿದ ಮಗನ? ದೊಡಮ್ಮ, ಸತ್ಯವಾಗ್ಲೂ ಹೇಳ್ತೀನಿ ದೊಡಮ್ಮ, ನನಗೊಂದು ಅರ್ಥ ಆಗ್ತಿಲ್ಲ. ಇವಳ ಮೊಬೈಲ್ಗೆ ಹೇಗ್ ಮೆಸೇಜ್ ಹೋಯ್ತು ಅಂತ ನನಗೆ ಗೊತ್ತಿಲ್ಲ. ನಾನ್ ಮೆಸೇಜ್ ಕಳ್ಸಿಲ್ಲ ದೊಡಮ್ಮ. ಈ ಪ್ರೇಮನೇನೋ ಮಾಡಿರ್ತಾಳೆ. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಈಗ ಆ ಹುಡುಗಿ ಮೇಲೆ ಆಪಾದನೆ ಹೊರಿಸ್ತೀಯ? ರಾಮ್, ತಪ್ಪು ಮಾಡಿದ್ರೆ ಅದನ್ನ ತಿತ್ಕೊಂಡು ನಡೆಯೋದು ವ್ಯಕ್ತಿತ್ವ. ಅದನ್ ಬಿಟ್ಟು ಪಾಪ ಏನು ತಿಳಿದರ ಹುಡುಗಿ ಮೇಲೆ ಆಪಾದನೆ ಹೊರಿಸೋದಲ್ಲ. ನೀನ್ ಮಾಡಿದ್ ನೆನ್ಸ್ಕೊಂಡ್ರೆ ನನ್ಗೆ ನಿನ್ ಬಗ್ಗೆ ಅಸಹ್ಯ ಆಗತ್ತೆ. ನೀ ನನ್ ಮಗ ಅಂತ ಹೇಳ್ಕೊಳಕ್ಕೂ ನನಗ್ ನಾಚಿಕೆ ಆಗ್ತಿದೆ ರಾಮ್. ದೊಡಮ್ಮ ಪ್ಲೀಸ್, ನಾನು ಯಾವ ತಪ್ಪು ಮಾಡಿಲ್ಲ ದೊಡಮ್ಮ. ನನ್ ನಂಬಿ ದೊಡಮ್ಮ. ಪ್ರೇಮ ಹೇಳ್ತಿರೋದೆಲ್ಲ ಸುಳ್ಳು ದೊಡಮ್ಮ. ನಾನು ಯಾವ ತಪ್ಪು ಮಾಡಿಲ್ಲ, ಯಾವ ತಪ್ಪು ಮಾಡಿಲ್ಲ.
ನೀನ್ ಹತ್ಬಿಟ್ರೆ ನನ್ ಮನ್ಸ್ ಕರ್ಗಲ್ಲ ರಾಮ್. ಏನು ಇದೆಯಲ್ಲ, ಯಾಕೋ ಹೀಗೆಲ್ಲ ಮಾಡ್ತಿ? ಏನು ಈ ಗತಿ ತಂದ್ಕೊಂಡೆ? ಪಾ, ನೀವು ನನ್ನ ನಂಬಲ್ವಾ? ನಮ್ಮ ಮನೇಲಿ ಇಬ್ರು ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ಯಾರಾದ್ರು ಹೀಗೆ ಮಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರೇನೋ? ನನ್ನ ಮಗ ತುಂಬಾ ಸಂಭಾವಿತ ಅನ್ಕೊಂಡಿದ್ದೆ, ಆದ್ರೆ ನೀನು ನಿನ್ನ ಹೆಸರಿಗೆ ನೀನೇ ಮಸಿ ಬೆಳ್ಕೊಂಡ್ಬಿಟ್ಟಲ್ಲೋ. ಏನ್ರಿ ನೀವು ಸ್ವಂತ ಮಗನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಮಹೇಶ್ವರಿ, ನೀನು ಮೊದಲು ಬಾಯಿ ಮುಚ್ಚು. ತಪ್ಪು ಮಾಡಿದ್ರು ಅವ್ನ ಪರ ವಹಿಸ್ಕೊಂಡು ಬರೋದಕ್ಕೆ ಹೋಗ್ಬೇಡ. ಇನ್ನೊಂದು ಮಾತಾಡಿದ್ರು ಸರಿ ಇರಲ್ಲ ನೋಡೋ. ಅದಕ್ಕೆ ನೀವೇನು ನಿರ್ಧಾರ ತಗೋತಿರೋ ಅದಕ್ಕೆ ನಾನು ಒಪ್ಪಿಗೆ ಇದೆ. ಪ್ರೇಮನ ವಿಷಯದಲ್ಲಿ ನೀವು ಹೇಳೋದೇ ಇಲ್ಲ ಆಗೋದು. ಅಣ್ಣ, ನೀನ್ ಯಾಕೋ ಸೈಲೆಂಟ್ ಆಗಿ ನಿಂತಿದ್ಯಾ? ನೀನಾದ್ರೂ ಇವ್ರಿಗೆ ಹೇಳೋ, ನೀನಾದ್ರೂ ಹೇಳೋದನ್ನ ನಂಬೋ ಅಣ್ಣ. ನಾನು ಈ ತರ ಕೆಟ್ಟ ಕೆಲಸ ಮಾಡೋನಲ್ಲ ಅಣ್ಣ. ತಪ್ಪು ಮಾಡಿಲ್ಲ, ನಾನು ನಿಜವಾಗ್ಲೂ ತಪ್ಪು ಮಾಡಿಲ್ಲ ಅಣ್ಣ. ನೋಡು ರಾಮ್, ನೀನ್ ನನ್ನ ತಮ್ಮನೇ ಇರ್ಬೋದು, ನನಗೆ ನಿನ್ ಮೇಲೆ ಬೆಟ್ಟದಷ್ಟು ಕಾಳಜಿನೂ ಇರ್ಬೋದು. ಆದ್ರೆ ಇದು ಒಂದು ಹೆಣ್ಮಗು ಜೀವನದ ಪ್ರಶ್ನೆ. ನೀನೇ ತಪ್ಪು ಮಾಡಿದ್ಯಾ ಅಂತ ಎಲ್ಲ ಸಾಕ್ಷಿಗಳು ಹೇಳ್ತಾವೆ. ಹಂಗಿರ್ಬೇಕಾದ್ರೆ ನಾನು ಹೆಂಗ್ಲಾ ನಿನ್ ಪರ ವಹಿಸ್ಲಿ? ತಪ್ಪಿನ ಪರ ವಹಿಸಿದ್ರೆ ನಾನು ತಪ್ಪಾಗ್ಬಿಡ್ತೀನಿ. ನಾನು ಇದನ್ನೆಲ್ಲ ನಂಬಲ್ಲ. ರಾಮ್ ಇಂತ ಕೆಟ್ಟ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಇದ್ರ ಹಿಂದೆ ಏನೋ ಸಂಶಯ ಇದೆ. ಈ ಪ್ರೇಮನೇ ಏನೋ ಮಾಡಿದಾಳೆ. ನೋಡು ಪ್ರೇಮ, ನನ್ ಬಗ್ಗೆ, ನನ್ ತಂದೆ ಬಗ್ಗೆ ನಿನಗೆ ಗೊತ್ತಿಲ್ಲ. ಮೈ ಡ್ಯಾಡ್ ಇಸ್ ಅನ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ತುಂಬಾ ದೊಡ್ಡ ದೊಡ್ಡ ಜನ ಎಲ್ಲ ಗೊತ್ತಿದ್ದಾರೆ. ನೀನ್ ಇವತ್ತು ಎಲ್ರು ಮುಂದೆ ಉಳ್ಕೋಬಹುದು, ಆದ್ರೆ ನಾವ್ ಇನ್ವೆಸ್ಟಿಗೇಷನ್ ಶುರು ಮಾಡಿಸಿದ್ರೆ ಎಲ್ಲಾನು ಆಚೆ ಬರುತ್ತೆ. ಅವಾಗ ಸಿಕ್ಕಿ ಒದ್ದಾಡೋಕ್ಕಿಂತ ಇವಾಗ್ಲೇ ನೀನ್ ಮಾಡಿರೋ ತಪ್ಪನೆಲ್ಲ ಒಪ್ಕೊಂಡು ನಿನ್ ಜೀವ ಉಳಿಸ್ಕೊ. ಹಲೋ ಮೇಡಮ್, ವಾಟ್ ಇಸ್ ದಿಸ್? ಆರ್ ಯು ಥ್ರೆಟ್ನಿಂಗ್ ಅಸ್? ನಿಮ್ಗೆ ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ರು ನಮ್ಗೇನು? ನಿಮ್ ದುಡ್ಡಿಂದ ನಮ್ಮನ್ನ ಹೆದರ್ಸಕ್ ನೋಡ್ಬೇಡಿ. ನಾವ್ ಅದಕ್ಕೆ ಹೆದರೋದು ಇಲ್ಲ, ಬಗ್ಗೋದು ಇಲ್ಲ. ಕಾನೂನಿನ ಬಗ್ಗೆ ನಮ್ಗೆ ಹೇಳ್ಕೊಡಕ್ ಬರ್ತೀನಮ್ಮ. ನೀನ್ ಎಷ್ಟೇ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಮಗಳಾಗಿರ್ಬೋದು, ಅದಕ್ಕೆಲ್ಲ ನಾನ್ ಸೊಪ್ಪು ಹಾಕಲ್ಲ. ನನಗೆ ನನ್ನ ಡ್ಯೂಟಿ, ನನ್ನ ಎಥಿಕ್ಸ್ ಅಷ್ಟೇ ಮುಖ್ಯ. ಮರ್ಯಾದೆಯಿಂದ ಡಾಕ್ಟ್ರು ಪ್ರೇಮನ ಮದ್ವೆ ಮಾಡ್ಕೊಡೋದಕ್ಕೆ ಒಪ್ಕೊಂಡ್ರೆ ಅವ್ರ ಮೇಲೆ ಯಾವ ಆಕ್ಷನ್ ತಗೊಳ್ಳದೆ ಇಲ್ಲಿಂದ ಹೋಗ್ತೀನಿ. ಇಲ್ಲ ಅಂತಂದ್ರೆ ಈಗಲೇ ಅವ್ರನ್ನ ಜೀಪ್ ಹತ್ತಿಸ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ. ಏನ್ ಸರ್ ಬೆದರಿಕೆ ಹಾಕ್ತಾ ಇದ್ದೀರಾ? ಹಾಗಂತಾನೆ ಅನ್ಕೊಳಮ್ಮ. ರೀ ಡಾಕ್ಟ್ರೆ, ನೀವೇನ್ ಡಿಸೈಡ್ ಮಾಡಿದೀರಾ? ಪ್ರೇಮಾಗೆ ಊರ್ ಜನಗಳ ಮುಂದೆ ತಾಳಿ ಕಟ್ತೀರಾ ಅಥವಾ ನನ್ ಜೊತೆ ಸ್ಟೇಷನ್ಗೆ ಬರ್ತೀರಾ? ನೋಡಿ, ರಾಮ್ ಯಾವತ್ತೂ ನನ್ನ ಮಾತನ್ನ ಮೀರಲ್ಲ. ಅವನು ಖಂಡಿತವಾಗ್ಲೂ ಪ್ರೇಮನ ಮದ್ವೆ ಆಗ್ತಾನೆ. ಏನಕ್ಕ ಹೇಳ್ತಾ ಇದ್ದೀರಾ? ನನ್ ಮಗ ಯಾವ ತಪ್ಪು ಮಾಡಿಲ್ಲ. ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನಿರೂಪಿಸೋದಕ್ಕೆ ಅವ್ರಿಗೆ ಇನ್ನೊಂದು ಅವಕಾಶ ಕೊಡಿ. ಮಹೇಶ್ವರಿ, ತಪ್ಪು ಮಾಡಿದವ್ರಿಗೆ ಅವಕಾಶ ಕೊಟ್ರೆ ತಪ್ಸ್ಕೊಳಕ್ಕೆ ಅವಕಾಶ ಮಾಡ್ಕೊಟ್ಟಾನೆ. ರಾಮ್ ಈಗ್ಲೇ ಇದೇ ಮಂಟಪದಲ್ಲಿ ಪ್ರೇಮ ಕುತ್ತಿಗೆಗೆ ತಾಳಿ ಕಟ್ಟಬೇಕು. ಶ್ರೀಧರ, ರಾಮ್ಗೂ ಪ್ರೇಮಗೂ ಮದುವೆ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ನೀನು ರಾಮ್ ಹೆತ್ತಂದೆ, ಇದ್ರ ಬಗ್ಗೆ ನಿನ್ನ ನಿರ್ಧಾರ ಏನು? ಅದಕ್ಕೆ ನೀವೇನೇ ನಿರ್ಧಾರ ತಗೊಂಡ್ರು ಅದು ಸರಿಗೆ ಇರುತ್ತೆ. ನೀವು ತಗೊಳ್ಳೋ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇದೆ. ರಾಮ್ ಪ್ರೇಮನ ಮದುವೆ ಆಗೋದು ನ್ಯಾಯ ಇದೆ ಇಲ್ಲಿ. ನಿಮ್ ಅತ್ತಿಗೆ ಹೇಳಿದ್ರು ಅಂತ ನನ್ ಮಗನ ದಡ್ಡಿ ಕೊಟ್ಟು ಮದ್ವೆ ಮಾಡಿಸ್ತೀರಾ? ನಾನ್ ಈ ಮದ್ವೆನ ಒಪ್ಕೊಳ್ಳೋದಿಲ್ಲ.
ನಾನ್ ನನ್ ಸೊಸೆನ ಆಯ್ಕೆ ಮಾಡಾಯ್ತು. ಸ್ನೇಹನೇ ನನ್ ಸೊಸೆ, ಅವಳ ಜೊತೆನೆ ನನ್ ಮಗನ್ ಮದ್ವೆ ನಡೆಯೋದು. ಮಹೇಶ್ವರಿ, ನಮ್ಮ ಮನೆಯಲ್ಲಿ ಅತ್ತಿಗೆ ಏನ್ ತೀರ್ಮಾನ ತಗೋತಾರೋ ಅದೇ ಪಾಲನೆ ಆಗುತ್ತೆ. ಈಗಲೂ ಅಷ್ಟೇ, ರಾಮ್ ಪ್ರೇಮನ ಮದ್ವೆ ಆಗುತ್ತೆ. ಅಕ್ಕ ಅಕ್ಕ, ನಿಮ್ ಕಾಲ್ ಹಿಡಿದು ಬೇಡ್ಕೋತೀನಿ, ರಾಮ್ನ ಮಾತ್ರ ಅವಳ ಜೊತೆ ಕೊಟ್ಟು ಮದ್ವೆ ಮಾಡ್ಬೇಡಿ. ನನ್ ಮಗನ್ ಜೀವನನ ಹಾಳು ಮಾಡ್ಬೇಡಿ ಅಕ್ಕ. ಇಷ್ಟೊಂದು ಸುಳ್ಳು ಹೇಳೋಣ ನನ್ ಸೊಸೆ ಅಂತ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ರಾಮ್ಗೆ ಇನ್ನೊಂದೇ ಒಂದು ಅವಕಾಶ ಕೊಡಿ, ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ನಿರೂಪಿಸ್ತದೆ ಅಕ್ಕ. ಮಹೇಶ್ವರಿ, ನಾನು ಈಗಾಗ್ಲೇ ರಾಮ್ಗೆ ಸಾಕಷ್ಟು ಅವಕಾಶ ಮಾಡ್ಕೊಟ್ಟಿದ್ದೇನೆ. ಇದ್ರ ಮೇಲೂ ನಾನು ರಾಮ್ಗೆ ಅವಕಾಶ ಮಾಡ್ಕೊಟ್ರೆ ಅದು ಪ್ರೇಮಗೆ ದ್ರೋಹ ಮಾಡ್ದಂಗಾಗತ್ತೆ. ನೀನ್ ಸ್ವಲ್ಪ ಸುಮ್ನೆ ಇದ್ಬಿಡು. ಅಣ್ಣ, ಇಲ್ಲಿ ನೋಡಿ, ನೀವೇನು ಚಿಂತೆ ಮಾಡ್ಬೇಡಿ. ರಾಮ್ ಇವತ್ತು ಪ್ರೇಮ ಕುದಿಕೆಗೆ ತಾಳಿ ಕಟ್ತಾನೆ. ನೀವು ಮದ್ವೆಗೆ ಬೇಕಾಗಿರೋ ಎಲ್ಲ ಏರ್ಪಾಟು ಮಾಡ್ಕೊಳ್ಳಿ. ಸರಿನಮ್ಮ. ವಾಟ್ ಇಸ್ ದಿಸ್ ರಾಮ್? ನಿನ್ನ ಮದುವೆನ ಡಿಸೈಡ್ ಮಾಡಕ್ಕೆ ಇವರೆಲ್ಲ ಯಾರು? ನಿನ್ ಹೆತ್ತಮ್ಮಂಗೆ ನಿನ್ ಪ್ರೇಮನ್ ಜೊತೆ ಮದ್ವೆ ಆಗ್ತಾ ಇರೋದು ಇಷ್ಟ ಇಲ್ಲ ಅಂತದ್ರಲ್ಲಿ ನೀನ್ ಪ್ರೇಮನೇ ಮದ್ವೆ ಆಗ್ಬೇಕು ಅಂತ ಹೇಳೋದಕ್ಕೆ ಇವ್ರು ಯಾರು? ಏಯ್, ಯಾರಿಗೆ ಬೆರಳು ಮಾಡಿ ತೋರಿಸ್ತಿದ್ಯಾ? ನೀನ್ ನಮ್ ರಾಮ್ ಫ್ರೆಂಡ್ ಅಂತ ಸುಮ್ನೆ ಇದೀನಿ, ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಇಳ್ಸಿ ಕೈ. ಸ್ನೇಹ, ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು. ಏನ್ ರಾಮ್, ಇವರೆಲ್ಲ ಹೀಗ್ ಮಾತಾಡ್ತಾ ಇದಾರೆ, ನೀನ್ ನನಗೆ ತಾಳ್ಮೆಯಿಂದ ಇರೋ ಅಂತ ಹೇಳ್ತಿದ್ಯಲ್ಲ. ಸರ್, ಮೊದ್ಲು ನನ್ ಫೋನ್ ಕೊಡಿ, ನನ್ ಡ್ಯಾಡಿ ಕಾಲ್ ಮಾಡ್ಬೇಕು. ಇಲ್ಲಿ ಅನ್ಯಾಯ ನಡೀತಿದೆ. ಇಲ್ಲ ಕಣಮ್ಮ, ಅನ್ಯಾಯ ನಡಿಬಾರ್ದು ಅಂತಾನೆ ನಾವೆಲ್ಲರೂ ಅಷ್ಟೊತ್ತಿಂದ ಇಲ್ಲಿ ನಿಂತಿರೋದು. ದೊಡ್ಡವರೆಲ್ಲ ಮಾತಾಡ್ತಿದಾರೆ ತಾನೆ, ನೀನ್ ಸ್ವಲ್ಪ ಸುಮ್ನೆ ಇರು. ಏನ್ ಸರ್, ಪ್ರೇಮಂಗೆ ಫೇವರ್ ಮಾಡ್ತಿದ್ದೀರಾ? ನೀವ್ ಈ ತರ ಎಲ್ಲ ಮಾಡೋದು ನನ್ ಡ್ಯಾಡಿಗೆ ಗೊತ್ತಾದ್ರೆ ಅಷ್ಟೇ. ನಾನ್ ನಿಮ್ಮ ಅಪ್ಪನ ಹತ್ರ ಸಂಬಳ ತಗೋತಿಲ್ಲಮ್ಮ. ನೀನ್ ಸೈಲೆಂಟ್ ಆಗಿದ್ರೆ ನಿನ್ಗೆ ಒಳ್ಳೇದು.